ಜಂತು ಮಗನ ನೀನು ತೊಲಗಾಚೆ. ದಯವಿಟ್ಟು ನನ್ನ ಮಾತು ಕೇಳಿ. ಹೇಳೋ ಅವಶ್ಯಕತೆ ನನಗಿಲ್ಲ, ಹೇಳೋ ಅವಶ್ಯಕತೆ ನಿನಗೆ ಬೇಡ. ಮೊದಲಾಚೆ ಹೋಗು. 2 ನಿಮಿಷ ನನ್ನ ಮಾತು ಕೇಳಿ. ನಿಮ್ಮ ಜೊತೆ ಮಾತಾಡಿಸ್ಬೇಕು ಅಂತ ಅಮ್ಮನ್ನ ಕರ್ಕೊಂಡ್ಬಂದಿದ್ದೀನಿ. ಅವ್ರು ಹೊರಗಡೆ ಇದ್ದಾರೆ. ಈ ಮನೆ ಮೆಟ್ಲು ಕೂಡ ತುಳಿಯೋದಿಲ್ಲ ಅಂದವ್ರನ್ನ ಒಪ್ಸಿ ಕರ್ಕೊಂಡ್ಬಂದಿದ್ದೀನಿ. ಮನೆ ಹೊಸಲು ತುಳಿಯೋದಕ್ಕೂ ನಾನು ಬಿಡೋದಿಲ್ಲ. ಯಾಕೆ ಕ್ಷಮೆ ಇಲ್ಲ? ನಾನೇನು ತಪ್ಪು ಮಾಡಿದ್ದೀನಿ? ಕೆಲವೊಂದು ಅಪಚಾರಗಳು ನನ್ನಿಂದ ಈ ಮನೆಗೆ ಆಗಿರಬಹುದು, ಆದರೆ ಅದಕ್ಕಿಂತ ಹೆಚ್ಚಿನ ಅನ್ಯಾಯ ನನಗೆ ನಿನ್ನಿಂದ ಆಗಿದೆ ಅಣ್ಣ. ಅಣ್ಣ ಅಂತ ಕರಿಬೇಡ. ರಕ್ತ ಸಂಬಂಧನ ಹಾಗೆಲ್ಲ ಮರೆಯೋಕ್ಕಾಗೋದಿಲ್ಲ ಅಣ್ಣ. ಒಂದಲ್ಲ ಒಂದಿನ ನಾನಿಲ್ಲಿ ಬಂದು ಶಾಶ್ವತವಾಗಿರೋಳು. ಅದು ನನ್ನ ಉಸಿರು ನಿಂತ ಮೇಲೆ ಶಾರದಾ. ಅಲ್ಲಿವರೆಗೂ ಇದು ಸಾಧ್ಯ ಇಲ್ಲದೆ ಇರೋ ಮಾತು. ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ? ಪ್ರೀತಿಸಿ ಮದುವೆ ಆಗಿ ಹೋಗಿದ್ದೆ ನನ್ನ ತಪ್ಪ. ಪ್ರಪಂಚದಲ್ಲಿ ಯಾರು ಈ ತಪ್ಪು ಮಾಡೋದೇ ಇಲ್ವಾ ಹೇಳಿ? ಕೇವಲ ಅದೊಂದೇ ವಿಚಾರಕ್ಕೆ ನಿನ್ನನ್ನು ದೂರ ಇಟ್ಟಿರೋದಾ? ಬುದ್ಧಿ ಇರಲಿಲ್ಲ ನನಗೆ. ಕೆಟ್ಟ ಜನಗಳ ಸಹವಾಸ ಮಾಡಿ ಈ ಊರಿಗೆ ಅನ್ಯಾಯ ಮಾಡಿದೆ. ನೀನು ತಲೆ ತಗ್ಸೋ ಹಾಗೆ ಮಾಡಿದೆ. ನನ್ನನ್ನು ಕ್ಷಮಿಸ್ಬಿಡು. ಪಾಪಕ್ಕೆ ಕ್ಷಮೆ ಇಲ್ಲ. ಹೊರಡು ಇಲ್ಲಿಂದ. ನಾ ಎಲ್ಲಿಗೂ ಹೊರಡೋದಿಲ್ಲ. ಇದೇ ಮನೇಲಿ ಇರಬೇಕು ಅಂತ ಬಂದಿರೋಳು ನಾನು. ಇಲ್ಲೇ ಇರ್ತೀನಿ. ನನ್ನನ್ನು ಇಲ್ಲಿರೋದಕ್ಕೆ ಬಿಡ್ಲಿಲ್ಲ ಅಂದ್ರೆ ಯಾರನ್ನು ಉಳಿಸೋದಿಲ್ಲ. ಅಮ್ಮ ಬಾಯಿ ಬಂದಾಗ ಮಾತಾಡಬೇಡಿ.